ನಮಸ್ಕಾರ ಸ್ನೇಹಿತರೆ. ನಾವು ಈ ವಿಜಯದಶಮಿ ಅಂದರೆ ನವರಾತ್ರಿ ಟೈಮಲ್ಲಿ ಇವತ್ತು ಆರ್ಟ್ ಆಫ್ ಲಿವಿಂಗಿಗೆ ಹೋಗಿದ್ವಿ. ಅಂದರೆ ರವಿಶಂಕರ್ ಗುರೂಜಿಯವರು ಅದನ್ನು ಆರ್ಗನೈಸೇಷನ್ನ ಫೌಂಡ್ ಮಾಡಿರೋದು 1981ನಲ್ಲಿ. ಅದರ ಬಗ್ಗೆ ಎಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ನೋಡಿ, ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. 1981ನಲ್ಲಿ ಗುರುದೇವ್ ಶ್ರೀ ರವಿಶಂಕರ್ ಅವರು ಇದನ್ನು ಫೌಂಡ್ ಮಾಡಿರೋದು, ಈ ಆರ್ಗನೈಸೇಷನನ್ನು. ಇದೊಂದು ನಾನ್ ಪ್ರಾಫಿಟ್ ಎಜುಕೇಷ್ನಲ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ತುಂಬ ಜನ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡೋರು, ಬ್ರೀತಿಂಗ್ ಟೆಕ್ನಿಕ್ಸು, ಅದರದ್ದೆಲ್ಲ ಕೋರ್ಸಸ್ ನಡೀತಾ ಇರುತ್ತೆ. ತುಂಬ ಚೆನ್ನಾಗಿದೆ. ಇದು ನಿಯರ್ಲಿ 10,000 ಸೆಂಟರ್ಸ್ ಇದೆ, 10,000 ಸೆಂಟರ್ಸ್ ಆಲ್ ಓವರ್ ದ ವರ್ಲ್ಡ್, 180 ಕಂಟ್ರೀಸಲ್ಲಿ ಇದೆ. ನೋಡಿ, ಅವರೇ ಬೆಳೆಯೋದೆಲ್ಲ ಮೆಡಿಸಿನ್ ಪ್ಲಾಂಟ್ಸ್ಗಳು, ಅದು ಅದೇನೇನಕ್ಕೆ ಯೂಸ್ ಆಗುತ್ತೆ ಆ ಥರ ಎಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದು ಉದಯಪುರ ರೋಡ್, ಬೆಂಗಳೂರು ಅಲ್ಲಿರೋದು. ನಿಯರ್ಲಿ 65 ಏಕರ್ಸ್ ಲ್ಯಾಂಡಿಗೆ ಇದು ಸ್ಪ್ರೆಡ್ ಆಗಿದೆ. ಅಷ್ಟು ದೊಡ್ಡ ಜಾಗದಲ್ಲಿ ಇದೆ. ಫುಲ್ಲಲ್ಲಿ ಒಂಥರ ಬೆಟ್ಟ ಗುಡ್ಡಗಳ ಥರ ಒಂದು ದೊಡ್ಡ ಸಣ್ಣ ಲೇಕ್ ಇದೆ. ಆಮೇಲೆ ನಡಿಲಿಕ್ಕೆ ಬೇಕಾಗೋ ವಾಕಿಂಗ್ ಪಾತ್ಸ್ ಎಲ್ಲ ಇದೆ. ಗಾರ್ಡನ್ನು, ಮೆಡಿಟೇಷನ್ ಹಾಲ್ಸು ಎಲ್ಲ ಇದೆ. ಹಾಗೆ ಇಲ್ಲಿದು ಒಂದು ವಿಶಾಲಾಕ್ಷಿ ಮಂಟಪ ಅಂತ ಇದೆ. ಅದು ಎಷ್ಟು ಚೆನ್ನಾಗಿದೆ ಅಂದರೆ ಅದರ ಆರ್ಕಿಟೆಕ್ಚರು, ಅದು ಮುಂದೆ ನಾನು ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಇಲ್ಲಿ ಯಾವಾಗಲೂ ಸತ್ಸಂಗ್ ನಡೀತಾ ಇರುತ್ತೆ. ಡಿವೋಷನಲ್ ಸಾಂಗ್ಸ್, ಮೆಡಿಟೇಷನ್ಸ್ ಆ ಥರ ಎಲ್ಲ ಪ್ರೋಗ್ರಾಮ್ಸ್ ಆಗ್ತಾ ಇರುತ್ತೆ. ವಾಲಂಟಿಯರ್ಸ್ ಆಗಿ ನಾವು ಹೋಗಿ ಬೇಕಾದರೆ ಅವರಿಗೆ ಹೆಲ್ಪ್ ಮಾಡಿ ಕೊಡ್ಬೋದಂತೆ. ಕ್ಯಾಂಟೀನ್ಸಲ್ಲಿ, ಕೆಫೇಸಲ್ಲಿ ಆ ಥರ ಎಲ್ಲ ಕೇಳ್ತಾರೆ ಬಂದು ನಮ್ಮ ಹತ್ರ, ಯಾರಿಗಾರು ಇಂಟ್ರೆಸ್ಟ್ ಇದೆಯಾ ಮೇಂಟೆನೆನ್ಸಲ್ಲಿ ಎಲ್ಲ. ಆಮೇಲೆ ಇಲ್ಲಿರೋ ಗಾರ್ಡನ್ ಎಲ್ಲ ಆರ್ಗ್ಯಾನಿಕ್ ಗಾರ್ಡನ್ನ, ತುಂಬ ಚೆನ್ನಾಗಿದೆ. ಒಳ್ಳೆ ಫುಡ್ ಲೊಕ್ಯಾಲಿಟಿ ಅವರೇ ಪ್ರೊಡ್ಯೂಸ್ ಗೋಶಾಲಾ ಸಹ ಇಲ್ಲಿದೆ. ನೋಡಿ, ಇದೆಲ್ಲ ಆಗ್ತಿದ್ದಂಗೆ ಅಲ್ಲಿ ಒಂದು ಬೋರ್ಡಲ್ಲಿ ಎಲ್ಲೆಲ್ಲಿ ಹೇಗೆ ಹೋಗಬೇಕು ಅನ್ನೋ ಬೋರ್ಡಲ್ಲಿ ನಮಗೆ ಹೇಗೆ ಸಿಗುತ್ತೆ ಅನ್ನೋದು ಅವರೇ ಗೈಡ್ ಮಾಡ್ತಾರೆ. ಅಲ್ಲಿಂದ ಒಳಗೆ ಬಂದರೆ ನೋಡಿ, ಇದೊಂದು ಲೇಕ್ ತುಂಬ ಚೆನ್ನಾಗಿದೆ. ಇಲ್ಲಿ ಎಷ್ಟು ಆರಾಮಾಗಿರುತ್ತೆ ಕುತ್ಕೊಂಡ್ಬಿಟ್ರೆ. ಇಲ್ಲಿ ಇಷ್ಟು ಜನ ಇದ್ದಾರೆ. ಇಲ್ಲಿ ಒಳಗಡೆ ಆ ವೈಟ್ ಒಂದು ಇದು ಕಾಣಿಸ್ತಿದೆಯಲ್ಲ, ಅಲ್ಲಿ ಒಳಗೆ ಹೋದರೆ ನೀವು ಇಮ್ಯಾಜಿನ್ನು ಮಾಡೋಕ್ಕಾಗಲ್ಲ. ಒಂದು 10,000 ಮೇಲೆ ಜನ ಅಲ್ಲಿ ತುಂಬಿಕೊಂಡಿದ್ದಾರೆ. ಅಲ್ಲಿ ಪೂಜೆ ನಡೀತಾ ಇದ್ದು, ದೊಡ್ಡ ಹೋಮ, ನವಗ್ರಹ ಹೋಮ, ಮಹಾಲಕ್ಷ್ಮಿ ಇದು ಎಲ್ಲ ನಡೀತಾ ಇತ್ತು. ಹಾಗಾಗಿ ದೊಡ್ಡ ಪ್ರೋಗ್ರಾಮಲ್ಲಿ ಸಿಕ್ಕಾಪಟ್ಟೆ ಅಂದರೆ ಈ ಸ್ಯಾಟರ್ಡೆ ಸಂಡೇ ಹಬ್ಬಗಳಲ್ಲಿ ಹೋಗಿಬಿಟ್ರೆ ಅಷ್ಟಂದರೆ ಅಷ್ಟು ಜನ ಇರ್ತಾರೆ. ಇಲ್ಲಿ ಹೊರಗಡೆ ಮಾತ್ರ, ಅದು ನಾವು ಬೇಗ ಹೋಗಿದ್ವಿ, ಲೈಕ್ 10:30ಗೆ 11 ಗಂಟೆ ಒಳಗೆ 10:00ವರೆಗೆ ಅಲ್ಲಿದ್ವಿ ಅನಿಸುತ್ತೆ. ಹಾಗಾಗಿ ಜನ ಕಡಿಮೆ. 12 ಮೇಲೆ ಅಂತಂದುಬಿಟ್ರೆ ಅಲ್ಲಿ ಕಾಲಿಡೋಕ್ಕಾಗಲ್ಲ, ಅಷ್ಟು ಜನ ತುಂಬಿಕೊಳ್ತಾರೆ. ನೋಡಿ, ಕೊಕ್ಕರೆಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಒಂದು ಕೊಕ್ಕರೆ ಅಂತೂ ಒಂದು ಮಗು ವಾಪಸ್ ಹೇಳಿದ್ದನ್ನೇ ವಾಪಸ್ ತಾನು ಹೇಳ್ತಾ ಇತ್ತು. ಅದನ್ನು ನೋಡೋಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ಒಳಗಡೆಯಿಂದ ಮಂತ್ರಗಳ ಸೌಂಡ್ ಕೇಳ್ತಾ ಇರುತ್ತೆ. ಇಲ್ಲಿ ಸೈಲೆಂಟಾಗಿ ಕುತ್ಕೊಂಡು ಎಷ್ಟೋ ಜನ ಮೆಡಿಟೇಷನ್ ಮಾಡ್ತಾ ಇರ್ತಾರೆ, ಯೋಗ ಎಲ್ಲ ಮಾಡ್ತಾ ಇರ್ತಾರೆ, ಸ್ಟ್ರೆಸ್ ರಿಡಕ್ಷನ್ಗೋಸ್ಕರ. ಆಮೇಲೆ ಯಾರಿಗಾದ್ರೂ ನಡೆಯೋಕ್ಕಾಗದೇ ಇದ್ದವರಿದ್ದರೆ ಅಥವಾ ಸೀನಿಯರ್ ಸಿಟಿಸನ್ಸ್ಗೆಲ್ಲ ಅವರದ್ದೇ ಒಂದು ನೋಡಿ, ಕೊಕ್ಕರೆ ಹೇಗೆ ಕೊಕ್ಕರೆ ಅವರದ್ದೇ ಒಂದು ಫೆಸಿಲಿಟಿ ಇರುತ್ತೆ. ಬಗ್ಗೀಸ್ ಥರ, ವ್ಯಾನ್, ಕ್ಯಾಬ್ ಥರ, ಆಮೇಲೆ ಒಂದು ಬಸ್ ಥರ ಎಲ್ಲ ಇಡೀ ಅವರೇ ಎಲ್ಲ ಕಡೆ ಕರ್ಕೊಂಡು ಹೋಗ್ಬಿಟ್ಟು, ನಡ್ಕೊಂಡು ಹೋಗೋಕ್ಕಾಗದೇ ಇದೆ. ತುಂಬ ದೊಡ್ಡ ಜಾಗ, ಕಾಲೆಲ್ಲ ನೋವು ಬಂದುಬಿಡ್ತು, ಅಷ್ಟು ದೊಡ್ಡ ಜಾಗ ಅಲ್ಲಿ ನಡೆಯೋಷ್ಟೊತ್ತಿಗೆ. ಸೊ ಬೇಕಾದರೆ ಅವ್ರು ಕರ್ಕೊಂಡು ಹೋಗ್ತಾರೆ. ನೋಡಿ, ಅಲ್ಲಿ ಓಡಾಡ್ತಾನೇ ಇರುತ್ತೆ ಅವರದ್ದು ಕ್ಯಾಬ್ ಥರ ಎಲ್ಲ. ಅದರಲ್ಲಿ ಅವರು ಎಲ್ಲರನ್ನೂ ಬೇಕಾದರೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇದರಿಂದ ನಾವು ಒಳಗೆ ಹೋದ ತಕ್ಷಣ ನಮಗೆ ಅಲ್ಲಿ ಪೂಜೆ ನಡೀತಾ ಇತ್ತು. ಇವತ್ತಿನ ದಿನ ಆಗಿದ್ದಕ್ಕಂತೂ, ಈ ವಿಜಯದಶಮಿ ಅಂತೂ 10ನೇ ದಿನ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಈ ದಿನ ಯಾವುದೇ ವಿದ್ಯೆ
ಉದ್ಯೋಗ ಏನನ್ನು ಶುರು ಮಾಡಿದ್ರೂ ವಿಜಯ ಸಿಗತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಸೊ ಹಾಗೆ ಬನ್ನಿ ಮರ ಶಮಿ ವೃಕ್ಷನ ಇವತ್ತಿನ ದಿನ ಪೂಜೆ ಮಾಡಿಬಿಟ್ಟು ದೇವರಿಗೆ ಅರ್ಪಣೆ ಮಾಡೋದು, ಅದನ್ನು ಪ್ರಸಾದವಾಗಿ ಎಲ್ಲ ಬೇಕಾದವ್ರಿಗೆ ಹಂಚಿ ನಾವು ತಗೊಳ್ಳೋದು, ಅದೆಲ್ಲ ಇವತ್ತಿನ ದಿನ ಒಂದು ರೂಢಿಯಲ್ಲಿರೋವಂಥದ್ದು. ಸೊ ಶಮಿ ವೃಕ್ಷ ಅನ್ನೋದು ಒಂದು ಎಷ್ಟು ಅಂದರೆ ಶಮಿ ಶಮಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಅಂತ. ಶಮಿ ಎಲ್ಲ ಪಾಪಗಳನ್ನು ಶತ್ರುಗಳನ್ನು ಎಲ್ಲ ನಿವಾರಿಸುತ್ತೆ. ನೋಡಿ ಒಳಗಡೆ ಇಲ್ಲಿ ಹೋದರೆ ಪೂಜೆ ನಡೀತಾ ಇದೆ. ಅರ್ಜುನ ಬಿಲ್ಲನ್ನು ಹೊತ್ತು ಶ್ರೀರಾಮನಿಗೆ ಅವನಿಗೆ ಬೇಕಾದವ್ರ ದರ್ಶನ ಮಾಡಿಸಿತ್ತು ಅನ್ನೋದು ಇದರ ಅರ್ಥ. ಸೊ ಈ ರೀತಿ ಇದೇ ದಿನ ರಾಮ ಅಯೋಧ್ಯೆಯನ್ನು ಪ್ರವೇಶಿಸೋ ಮೊದಲು ಶಮಿ ವೃಕ್ಷನ ಪೂಜೆ ಮಾಡಿದ್ದ. ಇದೇ ದಿನ ಪಾಂಡವರು ತಮ್ಮ ಅಜ್ಞಾತವಾಸನ ಪೂರೈಸಿ ಶಮಿ ವೃಕ್ಷದಲ್ಲಿ ಅಡಗಿಸಿಟ್ಟಿದ್ದ ಎಲ್ಲ ಶಸ್ತ್ರಾಸ್ತ್ರಗಳನ್ನು ತಗೊಂಡು ಹೊರಗಡೆ ಬಂದಿದ್ದರು ಅನ್ನೋದು. ಹಾಗಾಗಿ ಶಮಿ ವೃಕ್ಷಕ್ಕೆ ತುಂಬ ಮಹತ್ವ ಇದೆ. ಹಾಗೆ ವಿಜಯದಶಮಿ ದಿನ ಉತ್ತರ ಭಾರತದಲ್ಲೆಲ್ಲ ರಾಮಲೀಲಾ, ರಾಮ ಲಕ್ಷ್ಮಣರ ರಾವಣ, ಕುಂಭಕರ್ಣ, ಇಂದ್ರಜಿತ್ ಅದನ್ನೆಲ್ಲ ಸಂಹಾರ ಮಾಡೋದು ಅದೆಲ್ಲ ನಡೀತಾ ಇರುತ್ತೆ. ಸೊ ಒಟ್ಟಿನಲ್ಲಿ ಸಾತ್ವಿಕ ಶಕ್ತಿಗಳೆಲ್ಲ ಒಗ್ಗೂಡಿ ದುಷ್ಟಶಕ್ತಿಗಳನ್ನು ಎದುರಿಸಿದ್ದು ಈ ದಿನ ದೇವಿ ಅವತಾರ ಆಗಿದ್ದೆ ಅದಕ್ಕೆ ಅಂತ ಹೇಳಿಬಿಟ್ಟು ಇವತ್ತಿನ ದಿನ ತುಂಬ ಒಳ್ಳೆಯ ದಿನ ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ನಾವು ಹೋಗಿದ್ವಿ. ನೋಡಿ ಇಲ್ಲಿ ವಿಶಾಲಾಕ್ಷಿ ಮಂಟಪನ ಹೇಳಿದ್ನಲ್ಲ, ಇದು ಬೆಸ್ಟ್ ಆರ್ಕಿಟೆಕ್ಚರ್ಸ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಒಳಗಡೆನೂ ಪಿರಮಿಡ್ ಥರ, ಅಲ್ಲಿ ಹೋಗಿ ಮೆಡಿಟೇಷನ್ ಮಾಡಲಿಕ್ಕೆ ಕೂತ್ಕೊಂಡು ತುಂಬ ಚೆನ್ನಾಗಿದೆ ಒಳಗಡೆನೂ ಸಹ. ನೋಡಿ ಥರ ಪಿರಮಿಡ್ ಶೇಪಲ್ಲೇ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಖಂಡಿತ ನೀವು ಸಹ ಹೋಗಿ ವಿಸಿಟ್ ಮಾಡಿ ಇಲ್ಲೇ ಬ್ಯಾಂಗ್ಳೂರಲ್ಲಿದ್ದರೆ. ಒಂದು ನಂದಿ ವಿಗ್ರಹ, ಶಿವಪಾರ್ವತಿ ಎಲ್ಲಿರ್ತಾರೋ ಅಲ್ಲಿ ನಂದಿ ಇಲ್ಲದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಒಳಗಡೆ ಎಲ್ಲ ಗೊಂಬೆಗಳನ್ನೆಲ್ಲ ಕೂರಿಸಿದ್ರು. ಸೊ ಒಟ್ಟಿನಲ್ಲಿ ಇಲ್ಲಿಂದ ಈ ವಿಶಾಲಾಕ್ಷಿ ಮಂಟಪದಿಂದ ಮುಂದೆ ಹೋದರೆ ಅನ್ನಪೂರ್ಣ ಭೋಜನಾಲಯ ಅಂತ, ಅಲ್ಲಿ ನಾನು ತೆಕ್ಕೊಳ್ಳಿಲ್ಲ ಫೋಟೋಸ್. ಎಷ್ಟು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿರ್ತಾರೆ ಅಂದರೆ, ಇಂಥ ಒಳ್ಳೆ ಫುಡ್ಡು, ಸಾತ್ವಿಕ್ ಫುಡ್ಡನ್ನು ಕೊಡ್ತಾರೆ, ಕ್ಲೀನಾಗಿರುತ್ತೆ. ಅಷ್ಟು ಜನ ಬಂದಿರೋ 10-15 ಸಾವಿರಕ್ಕಿಂತನೂ ಜಾಸ್ತಿ ಇದ್ದರು ಅನಿಸುತ್ತೆ. ಅಷ್ಟು ಜನಕ್ಕೆ ಫುಡ್ ಫೆಸಿಲಿಟಿ ಅಲ್ಲಿರುತ್ತೆ. ಫ್ರೀ ಫುಡ್ಡು ಮತ್ತು ಅಷ್ಟು ನೀಟಾಗಿ ಇರುತ್ತೆ. ಸೊ ತುಂಬ ಚೆನ್ನಾಗಿದೆ. ನೀವು ಸಹ ಖಂಡಿತ ವಿಸಿಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಮರೀದೆ ನನ್ನ ಎಲ್ಲ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.